ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತ ಒಂದು ಉಗ್ರಗಾಮಿ ಸಂಸ್ಥೆ, ಅದನ್ನ ತುಂಬಾ ಪೋಷಣೆ ಮಾಡಿದ್ರು ಕಾಶ್ಮೀರದ ರಾಜಕಾರಣಿಗಳು ಎಲ್ಲರೂ ಸೇರಿ. ಅವ್ರಿಗೆ ತರಬೇತಿಗೆ ಅಂತ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸೋರು. ರೈಫಲ್ಗಳು ಎಲ್ಲ ಬಂದು, AK-47ಗಳು ಎಲ್ಲ ಬಂದ್ವು. ಕಾಶ್ಮೀರಿ ಪಂಡಿತರು ಮಾತ್ರ ಯಾರನ್ನ ನೆಚ್ಕೊಂಡು ಕೂತಿದ್ರು, ಅಕ್ಕಪಕ್ಕದವ್ರು ಸಹಾಯ ಮಾಡ್ತಾರೆ, ನಮ್ಮ ಜನ ನಮ್ಮನ್ನು ಬಿಟ್ಕೊಡಲ್ಲ. ಮನೆಗೆ ಹಾಲಾಕೋರು ಅವರೇ, ತರಕಾರಿ ತರಕ್ ಅವ್ರ ಜೊತೆ ಅವ್ರ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ದವ್ರು ಈ ಮಾಸ್ಟರ್ಗಳು. ಪಂಡಿತರೆಲ್ಲ ಟೀಚಿಂಗ್ ಕ್ಲಾಸ್ ಉರ್ದು ಕಲಿಸ್ತಿದ್ರು. ಯಾಕಂದ್ರೆ ಅವ್ರು ನೋಡಿ, ಅವ್ರ ಶಾರದಾ ಭಾಷೆ ಹೊರಟೋಯ್ತು, ಶಾರದಾ ಲಿಪಿ ಹೊರಟೋಯ್ತು. ಪರ್ಷಿಯನ್ ಬಂದ ಮೇಲಿಂದ ಸಂಸ್ಕೃತ ಶಾರದಾ ಹೊರಟೋಯ್ತು, ಉರ್ದು ಬಂತು ಅಂತ ಅವ್ರು ಉರ್ದುನು ಕಲ್ತರು. ಕ್ಲರಿಕಲ್ ಜಾಬ್ಸ್ ಅಲ್ಲೆಲ್ಲ ಅವರೇ ಭಾಷೆಗಳನ್ನ ಬೇಗ ಕಲಿಯೋರು, ಬುದ್ಧಿ ಚುರುಕಾಗಿರೋದು ಅವ್ರ ತಪ್ಪ. 1990 ಜನವರಿ 19 ಅವತ್ತು ಇಲ್ಲೊಂದು ವಿಷಯ, ಜಗಮೋಹನ್ ಮಲ್ಹೋತ್ರಾ ಗವರ್ನರ್ ಆಗಿದ್ರು. ಅವ್ರದ್ದು ಮೈ ಫ್ರೋಸನ್ ಟರ್ಬ್ಯುಲೆನ್ಸ್ ಇನ್ ಕಾಶ್ಮೀರ್ ಅಂತ ಇದೆ, ಅದು ಎಲ್ಲರೂ ಓದಲೇಬೇಕಾದ ಗ್ರಂಥ. ಅವರು 1984ರಲ್ಲಿ ಒಂದು ಸಲ ಗವರ್ನರ್ ಆಗಿದ್ರು. ನಂತರ 89ರಲ್ಲಿ ಅವ್ರನ್ನ ಮತ್ತೆ ಕರೆಸ್ಕೊಂತು ಸರ್ಕಾರ, ನೀವು ಇನ್ನೊಂದ್ಸಲ ಅರ್ಜೆಂಟಾಗಿ ಬನ್ನಿ, ಇಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ. ಅವತ್ತು ಮಧ್ಯಾಹ್ನ ಅವ್ರು ಇಳಿದಿದ್ದಾರೆ ಕಾಶ್ಮೀರಕ್ಕೆ, ಫ್ಲೈಟಲ್ಲಿ ಬಂದಿದ್ದಾರೆ. 90 ಜನವರಿ 19 ರಾತ್ರಿ ಇದ್ದಕ್ಕಿದ್ದಾಗೆ ಎಲ್ಲ ಮಸೀದಿಗಳು ಒಂದೇ ಸಲಕ್ಕೆ, ಕಾಶ್ಮೀರಿ ಪಂಡಿತರೆ ನೀವು ಇಲ್ಲಿಂದ ಹೋಗಿ ನಿಮ್ಮ ನೀವಿಲ್ಲಿ ನಿಮ್ಮ ಹೆಂಡತಿರನ್ನ ಹೆಣ್ಮಕ್ಳನ್ನ ಬಿಟ್ಟು ನೀವು ಗಂಡಸರು ಮಾತ್ರ ಹೋಗಿ ಅಂದಿದ್ದಲ್ಲದೆ ಪಂಜುಗಳು ಹತ್ತಿಸ್ಕೊಂಡು ಎಲ್ಲರೂ ಬೀದಿನಲ್ಲಿ ಒಂದು ಪ್ರವಾಹೋಪಾದಿಯಲ್ಲಿ ಜನ ಬಂದರು. ಆಗ ಇವರೆಲ್ಲ ಹೆದರ್ಬಿಟ್ರು. ಅವತ್ತು ಮಧ್ಯರಾತ್ರಿ ಸುಮಾರು ಜನ ಹೋದ್ರು. ಅಂದ್ರೆ ಆ ಗಲಾಟೆ ಪ್ರೊಸೆಷನ್ ಎಲ್ಲ ಹೋದ್ಮೇಲೆ ಹೆದರಿ ಅವತ್ತು ರಾತ್ರಿ ಉಟ್ಟು ಬಟ್ಟೆಯಲ್ಲಿ ಹೊರಟರು. ಮರುದಿವ್ಸ 2ನೇ ದಿವಸ ಹೊರಟರು. ಹೋಗದೆ ಇದ್ದವ್ರನ್ನೆಲ್ಲ ಮಸಾಕರ್ ಮಾಡಿ ಚೀಟಿ ಅಂಟಿಸ್ಬಿಡೋರು ಮನೆ ಬಾಗಿಲು ಮುಂದೆ. ಇದೆಲ್ಲ ಅವ್ರು ಹೇಳಿದ್ದಾರೆ. ನಿಮ್ಗೆ 2 ಹೆಣ್ಮಕ್ಳಿದ್ದಾರೆ ಅಂತ ನಂಗೆ ಗೊತ್ತು, ನಿಮ್ ದೊಡ್ಡ ಮಗಳು ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಅಂತ ನಂಗೆ ಗೊತ್ತು, ಇಷ್ಟು ಹೇಳಿದ್ರೆ ನೀವಿನ್ನೂ ಯಾಕೆ ಹೋಗಿಲ್ಲ, ಇಷ್ಟು ಹೇಳಿದ್ರೆ ಸಾಕಲ್ಲ, ನಿಮ್ ಚಿಕ್ಕ ಮಗಳು ಯಾವ ಸ್ಕೂಲು ಅಂತ ನಂಗೆ ಗೊತ್ತು. ಎಷ್ಟೊಂದು ಜನ ಗಂಡಸರು ಕೆಲ್ಸಕ್ಕೆ ಹೋದವ್ರು ವಾಪಸ್ಸೇ ಬರಲಿಲ್ಲ. ಒಂಧಾಮ ನದಿ ಮಾರ್ಗಲ್ಲೆಲ್ಲ ಇಡೀ ಕುಟುಂಬನೇ ಮಸಾಕರ್ ಮಾಡ್ಬಿಟ್ರು. 23, 24, 25 ಜನ ಇದ್ದವ್ರನ್ನ ರಾತ್ರಿ ಹೊರಗೆ ಎಳೆದು ಎಲ್ಲರನ್ನು ಗುಂಡು ಹೊಡೆದು ಸಾಯಿಸಿ. ಒಟ್ಟಿನಲ್ಲಿ ನೀವು ಬಿಟ್ಟು ಹೋಗಬೇಕು. ಅಷ್ಟು ಹೆದರಿಕೆ ಹುಟ್ಟಿಸಿದಾಗ ಅವ್ರಿಗೆ ಬಿಟ್ಟು ಹೋಗದೆ ಏನು ಮಾರ್ಗ ಇತ್ತು? ಎಲ್ಲರೂ ಉಟ್ಟು ಬಟ್ಟೆಯಲ್ಲೇ ಬಂದವರು. ಎಲ್ಲ ಮೊದಲು ಜಮ್ಮುಗೆ ಬಂದರು. 1 ವಾರ ಹೀಗಿರುತ್ತೆ, ಯಾಕಂದ್ರೆ ಅವ್ರಿಗೂ ಅಭ್ಯಾಸ ಇದೆಯಲ್ಲ, 1 ವಾರ 10 ದಿವಸ ಸರಿ ಹೋಗ್ತೀವಿ ಅನ್ಕೊಂಡ್ರು. ಹೋಗೋ ಅವಕಾಶ ಆಗಲೇ ಇಲ್ಲ. ಆದರೆ ಜಗಮೋಹನ್ ಇದ್ದಿದ್ದರಿಂದಾಗಿ ಜನವರಿ 19 ಇದಾಯ್ತಲ್ಲ, 26ಕ್ಕೆ ಅವರೇನು ರಿಪಬ್ಲಿಕ್ ಡೇ ದಿವಸ ಪಾಕಿಸ್ತಾನದ ಫ್ಲಾಗ್ ಹಾಯ್ಸ್ಟ್ ಮಾಡಬೇಕು ಅಂತಿದ್ರು, ಅವ್ರದ್ದು ಆಸೆ ಈಡೇರಲಿಲ್ಲ. ಜಗಮೋಹನ್ ಕರ್ಫ್ಯೂ ವಿಧಿಸ್ಬಿಟ್ರು. ಜಗಮೋಹನ್ ಬಹಳ ಗಟ್ಟಿ ಅಡ್ಮಿನಿಸ್ಟ್ರೇಟರು. ಅವರು ಬರೀತಾರೆ, ಅಲ್ಲಿಯ DIGಯನ್ನ ಮನೆಯಿಂದ ಹೊರಡಿಸೋದಕ್ಕೆ 6 ಗಂಟೆ ಕಾಲ ಬೇಕಾಯ್ತು. ಎಲ್ಲ ಕೋಆಪರೇಟ್ ಮಾಡಿಬಿಟ್ರು ಆ ಮೂವ್ಮೆಂಟ್ಗೆ. ನೋಡಿ, ಆಕ್ಟಿವ್ ಟೆರರಿಸಮ್ಗಿಂತ ಪ್ಯಾಸಿವ್ ಟೆರರಿಸಂ ಬಹಳ ಡೇಂಜರಸ್ ಅನ್ನೋದು ಕಾಶ್ಮೀರದ ವಿಷಯದಲ್ಲಿ. DIG ಬರಲಿಲ್ಲ ಮನೆಯಿಂದ ಅಂದ್ರೆ ಉಳಿದವ್ರದ್ದು ಯಾರೂನು ಹಾಸ್ಪಿಟಲ್ಸ್ ಅಲ್ಲಿ, ಪೋಸ್ಟಲ್ ಡಿಪಾರ್ಟ್ಮೆಂಟ್, ಒಬ್ಬನಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಜಡ್ಜ್ ಅನ್ನ ನಡು ರಸ್ತೆಯಲ್ಲಿ ಕೊಂದು ಜಸ್ಟಿಸ್ ಗಂಜು ಅವ್ರನ್ನ ಕೊಂದು ಓಡ್ ಸಹಿತ ಹೋಗ್ಲಿಲ್ಲ. ಹೌದು. ಆಮೇಲೆ ಪ್ರೊಫೆಸರ್ ಸುತ್ತಲೂ ಬೈಕ್ ಓಡಿಸ್ಕೊಂಡು, ಹೌದು, ಏರ್ ಫೈರ್ ಮಾಡ್ಕೊಂಡು ಹೊಡಿತಾರೆ. ಪ್ರೊಫೆಸರ್ ಇನ್ನೊಬ್ರು ಗಂಜು ಅಂತಿದ್ರು, ಅವ್ರ ಸ್ಟೂಡೆಂಟ್ಸೇ ಅವ್ರ ಗಂಡ ಹೆಂಡತಿಯನ್ನ ಬರ್ಬರವಾಗಿ. ಇದನ್ನೆಲ್ಲ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಇದನ್ನ ನೋಡಿದಾಗ ಅವ್ರು ಹೆದರ್ಬಿಟ್ರು. ನೋಡಿ, ಎಲ್ಲಿವರೆಗೆ ಹೊರಗಡೆಯ ಶತ್ರು ಅನ್ನುವಾಗ ನಮ್ಗೇನೋ ಸಮಾಧಾನ ಇರುತ್ತೆ, ನಾವೆಲ್ಲ ಸೇರ್ತೀವಿ. ಈಗ ನಮ್ಮ ಏರಿಯಾಗ ಯಾರೋ ಬಂದ ಕಳ್ಳ ಅಂದ್ರೆ ನಾವ್ ಇಡೀ ಏರಿಯಾನವ್ರು 10-15 ಮನೆಯವರು ಸೇರ್ ಅವನನ್ನ ಮಟ್ಟ ಹಾಕ್ತಿವಿ. ನಮ್ಮ ಪಕ್ಕದ ಮನೆಯವರೇ ನನ್ನ ಇನ್ಫಾರ್ಮೇಶನ್ ಕೊಟ್ಬಿಡ್ತಾರೆ. ಕಾಶ್ಮೀರಿ ಫೈಲ್ ನಲ್ಲಿ ಅದೊಂದು ಸೀನ್ ಇದೆ, ಅಕ್ಕಿ ಮೂಟೆ ಪಾಪ ಅವ್ರ ಮೇಲೆ ಡ್ರಮ್ ಅಲ್ಲಿ ಔಸ್ಕೊಂಡಿರ್ತಾರೆ ಅವರು. ಅವರು ಇದರಲ್ಲಿ ಬಾಲಕೃಷ್ಣ ಗಂಜು ಅಂತ ಅವ್ರ ಹೆಸರು. ಅವರು ಪಾಪ ಬಂದು ಹೇಳ್ತಾರೆ, ನನ್ನನ್ನು ಹುಡುಕ್ತಾ ಇದ್ದಾರೆ ಅಂತ. ಹೆಂಡತಿನ ಬಂದು ಉಗ್ರವಾದಿಗಳು ಕೇಳಿದಾಗ ಅವ್ರ ಮನೇಲಿಲ್ಲ ಅಂತಾರೆ. ಈತ ಪಾಪ ಮೇಲ್ಗಡೆ ಅಕ್ಕಿ ಡ್ರಮ್ಮಲ್ಲಿ ಔಸ್ಕೋತಾರೆ. ಅಲ್ಲಿ ಮನೆಗಳು ತುಂಬಾ ಒತ್ತೊತ್ತಾಗಿರುತ್ತೆ. ನೀವು ನೋಡಿದ್ರೆ ನಮ್ಮ ಕಾಶಿಯ ಲೇಔಟ್ಗೂ ಕಾಶ್ಮೀರದ ಲೇಔಟ್ಗೂ ಹೆಚ್ಚು ವ್ಯತ್ಯಾಸ ಇಲ್ಲ. ಕಿರಿದಾದ ಗಲ್ಲಿಗಳು, ಅಕ್ಕಪಕ್ಕದ ಮನೆಗೂ ಎದುರುಗಡೆ ಮನೆಗೂನು ಇದು ಜಾಗ ಕಡಿಮೆ, ತುಂಬಾ ಇಕ್ಕಟ್ಟು. ಅವ್ರಿಗೆ ಕಂಡಿದೆ ಇವ್ರ ಮೇಲೆ ಹೋಗಿರೋದು. ಹೋಗ್ತಾ ಇದ್ದವ್ರನ್ನ ಕರೆದು ಇಶಾರ ಮಾಡಿದ್ದಾರೆ, ಮೇಲ್ಗಡೆ ಇದ್ದಾರೆ ಹುಡುಕಿ ಅಂತ. ಹೀಗಾದಾಗ ಅವ್ರು ಯಾವ ಧೈರ್ಯದ ಮೇಲೆ ಇರ್ತಾರೆ? ನಮ್ಮವರೇ ನಮ್ಮನ್ನ ಒಂಥರ ನಮ್ಮ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ. ಆ ಆಘಾತದಿಂದಾಗಿ 1999ರಲ್ಲಿ ಬಂದವರು 35 ವರ್ಷ ಆಯ್ತು, ವಾಪಸ್ ಹೋಗಿಲ್ಲ.
ಆ ಸೆಟಲ್ಮೆಂಟ್ನಲ್ಲಿ ಕೆಲವರಿಗೆ ಕೆಲಸ ಕೊಟ್ಟು ಇರಿಸ್ಕೊಂಡಿದ್ದಾರಲ್ಲ ಕಾಶ್ಮೀರದಲ್ಲಿ 6 ಸೆಟಲ್ಮೆಂಟು, ಅವರು ಇರುವ ಕಾಂಪೌಂಡ್ಗೂ ಎತ್ತೆತ್ತರದ ಕಲ್ನಾರಿನ ಶೀಟ್ಗಳನ್ನ ಕಟ್ಟಿ, ಬಂದು ಭಯೋತ್ಪಾದಕರು ಹೊಡಿಬಹುದು, ಕಲ್ಲು ಹೊಡಿಬಹುದು. ಮತ್ತೆ ಒಂದು ಸಲ ಒಂದು ಪ್ರದೇಶ, ನಾನು ಹೆಸರು ಮರ್ತಿದ್ದೀನಿ, ಅಲ್ಲಿ ನೀರಿನ ಹರಿವನ್ನ, ಆ ನದಿಯನ್ನ ದಾರಿ ಬದಲಾಯಿಸಿ ಈ ಸೆಟಲ್ಮೆಂಟ್ ಕಡೆ ಬರೋ ಹಾಗೆ ಮಾಡಕ್ ಹೊರಟು ಬಿಟ್ಟಿದ್ರು ಕಲ್ಗಳಿಟ್ಟು. ಅಂದ್ರೆ ಫ್ಲಡ್ ಆರು ಬಂದು ಇವ್ರು ಸತ್ತು ಹೋಗ್ಲಿ ಅಂತ. ಅದೆಲ್ಲದರ ನಡುವೆ ಅವ್ರ ಜೀವ ಹಿಡ್ಕೊಂಡು ಒಂದಿಷ್ಟು ಜನ ಅಲ್ಲಿದ್ದಾರೆ. ಅಲ್ಲಿ ಕೆಲಸಕ್ಕೆ ಅಂತ ಕೆಲವರು, ಹಠದಿಂದ ಕೆಲವರು, ನಮ್ಮ ಪೂರ್ವಜರ ಜಾಗ ನಾವ್ ಯಾಕೆ ಹೋಗೋಣ ಅಂತ. ಗಂಡಸರು ಮಾತ್ರ ಇದ್ದಾರೆ, ಮಕ್ಕಳನ್ನೆಲ್ಲ ಹೊರಗೆ ಕಳಿಸ್ಬಿಟ್ಟಿದ್ದಾರೆ, ಹೆಂಗಸರನ್ನ ಹೊರಗೆ ಕಳಿಸ್ಬಿಟ್ಟಿದ್ದಾರೆ. ಇಷ್ಟು ಘೋರವಾಗಿ ಆಯ್ತು 1999ರಲ್ಲಿ. ಸೊ ಪಹಲ್ಗಾಮ್ ಮ್ಯಾಸಕರ್ ಇಸ್ ನಾಟ್ ಅ ಸರ್ಪ್ರೈಸ್. ಆಶ್ಚರ್ಯ ಪಡುವಂಥದ್ದು. ಅವ್ರು ಯಾರಿಗೂ ಆಘಾತ ಆಗಿಲ್ಲ. ಇವ್ರು ಇಲ್ಲಿಂದ ಹೋದವ್ರು ಮಾತ್ರ ನಮ್ದೇನೂ ತಪ್ಪೇ ಇಲ್ವಲ್ಲ, ನಮ್ಗೆ ಯಾಕೆ ಹೀಗಾಗೋಯ್ತು, ನಮ್ದೇನೂ ತಪ್ಪೇ ಇಲ್ವಲ್ಲ, ಏನೂ ತಪ್ಪಿಲ್ದೇನೆ ಅವರು ಬಂದಿದ್ದು, ಏನೂ ತಪ್ಪಿಲ್ದೆ ಏನಾಗಬಹುದು ಅನ್ನೋದರ ಪರಿಣಾಮ ಅವ್ರು ಅನುಭವಿಸ್ತಾ ಇರೋದ್ರಿಂದ ಅವ್ರು ಯಾರಿಗೂ ಆಘಾತ ಇಲ್ಲ. ನಮಗ ಆಘಾತ, ಯಾಕಂದ್ರೆ ನಮಗೆ ವಿಷಯ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.